ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಮೀನರಾಶಿಯ ಚಿಂತನೆಯನ್ನು ಮಾಡುವಾಗ ಮೀನರಾಶಿಯವರಿಗೆ ಜನ್ಮದ ಶನಿಯ ಒಂದು ಅನುಭವ, ಒಂದಷ್ಟು ಗೊಂದಲದ ಮನಸ್ಥಿತಿ, ಎತ್ತ ಗಮಿಸಬೇಕು, ಏನು ಮಾಡಬೇಕು, ಏನು ಬಿಡಬೇಕು, ಮಾಡಬಾರದ ಕೆಲಸ ಯಾವುದು, ಮಾಡಬೇಕಾದ ಕೆಲಸಗಳು ಯಾವುದು, ಇದೆಲ್ಲವೂ ಕೂಡ ಗೊಂದಲ. ಕರ್ಮಕ್ಷೇತ್ರ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರ್ತದೆ. ದಾಂಪತ್ಯ ವಿಷಯ ಒಂದು ಹಂತದ ಸಮಾಧಾನ, ಇನ್ನು ಕೌಟುಂಬಿಕವಾದಂತಹ ವಿಷಯ ಒಂದು ಹಂತದ ಸಮಾಧಾನ, ಮಕ್ಕಳಿಂದ ಅದು ಕೂಡ ಒಂದು ಹಂತದ ಸಮಾಧಾನ, ಸಾಲದ ಬಾಧೆಗಳು, ಋಣಬಾಧೆಗಳು ಇದು ನಿಮ್ಮ ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆ. ಇನ್ನು ದೈಹಿಕ ಮಾನಸಿಕವಾದಂತಹ ಅನಾರೋಗ್ಯ, ಮನಸ್ಸಿಗೆ ತೃಪ್ತಿ ಇಲ್ಲ, ದೇಹಕ್ಕೆ ಏನು ಅನಾರೋಗ್ಯ, ಅದರಿಂದಲೂ ಕೂಡ ತೃಪ್ತಿ ಇಲ್ಲ, ಅಂತಹ ಒಂದು ಪರಿಸ್ಥಿತಿ. ತಾವುಗಳು ವಾಹನಾದಿಗಳಿಂದ ಎಚ್ಚರಿಕೆ ಇರಬೇಕು, ಸಾಲ ಮಾಡುವಾಗ ಎಚ್ಚರಿಕೆ ಇರಬೇಕು, ಸಾಲ ಕೊಡುವಾಗ ಎಚ್ಚರಿಕೆ ಇರಬೇಕು, ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ವ್ಯವಹರಿಸಬೇಕಾದಂಥ ಅವಶ್ಯಕತೆ, ಮೂಮೆಂಟ್ ಆಗಬೇಕಾದಂಥ ಅವಶ್ಯಕತೆ. ಇದು ತಮಗಿರುವಂತಹ ಗ್ರಹಫಲದ ಅನುಭವಗಳು, ಇದು ನಿರಂತರ ಅಲ್ಲ. ಈ ಸಂದರ್ಭದಲ್ಲಿ ತಮ್ಮ ಅನುಭವಕ್ಕೆ ಇರ್ತದೆ, ಮುಂದೆ ಇದು ತಿಳಿಯಾಗುವಂತಹ ಕಾಲವೂ ಕೂಡ ಉಂಟು. ಹಾಗಾಗಿ ಇದು ನಿರಂತರ, ಇದೇ ನನ್ನ ಬದುಕು, ಈ ರೀತಿಯ ಮಾನಸಿಕತೆಗಳನ್ನು ಬಿಟ್ಟುಬಿಡಿ. ತಾವುಗಳು ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮವನ್ನು, ಗುರುಗಳ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ, ನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ತಮಗೆ ಗೊತ್ತಿಲ್ಲದಂತೆ ತಮ್ಮ ಪರಿಸರ ಹೇಳುವಂತಹದ್ದು ತಿಳಿಯಾಗುತ್ತದೆ, ತಮಗೆ ಗೊತ್ತಿರುವುದಿಲ್ಲ. ಇದೊಂದು ಈ ರೀತಿಯ ಅನುಭವವನ್ನು ತಮ್ಮ ಪಾಲಿಗೆ ಕೊಡ್ತದೆ ಅನ್ನೋದು ತಮಗೆ ಗೊತ್ತಿರುವುದಿಲ್ಲ. ಹಾಗೆ ವಿಷ್ಣು ಸಹಸ್ರನಾಮ ಕೆಲಸವನ್ನು ಮಾಡುತ್ತದೆ. ಹಾಗಾಗಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂತಹದ್ದು ಖಂಡಿತ ತಮ್ಮ ಪಾಲಿಗೆ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.